ಸಮಸ್ಯೆಗಳು ಇಲ್ದೇನೆ ಸಂತೋಷನೇ ಸಿಗಲ್ವಾ? ಅಥವಾ ಸಮಸ್ಯೆಗಳೇ ಇಲ್ಲದೆ ಸಿಗೋ ಸಂತೋಷಕ್ಕೆ ಅಷ್ಟು ಬೆಲೆ ಇರಲ್ವಾ? ಇದ್ರೂ ಅದು ಅನುಭವಕ್ಕೆ ಬರಲ್ವಾ? ಸಾಯಿನಾಥ, ಕಷ್ಟಗಳನ್ನು ನೀನೇ ಕೊಡ್ತೀಯ, ಅದಕ್ಕೆ ಸರಿಯಾಗಿರೋ ದಾರಿಗಳನ್ನು ನೀನೇ ತೋರಿಸ್ತೀಯ. ಮತ್ತೆ ಆ ದಾರಿ ಸರಿನಾ ತಪ್ಪ, ಆ ದಾರಿಯಲ್ಲಿ ಹೋಗೋದಾ ಬೇಡವಾ ಅನ್ನೋ ಗೊಂದಲಗಳನ್ನು ನೀನೇ ತರ್ತೀಯ. ಹಾಗಿದ್ಮೇಲೆ ಆ ಗೊಂದಲಗಳಿಗೆ ಉತ್ತರನೂ ನೀನೇ ಕೊಡ್ಬೇಕಲ್ವಾ? ಇವತ್ತು ಇದು ನನ್ನೊಬ್ಳ ಸಮಸ್ಯೆ ಆಗಿರ್ಬೋದು, ಹಾಗಂತ ನಾನು ಸುಮ್ಮನಾಗ್ಬಿಟ್ರೆ ನಾಳೆ ದಿನ ಅದೆಷ್ಟೋ ಸಂಸಾರಗಳು ಹೀಗೆ ಸಿಕ್ಕಾಕೊಂಡು ನೋವು ಸಂಕಟನ ಅನುಭವಿಸ್ಬೇಕಾ? ನನ್ನ ಕಡೆಯಿಂದ ಇಂಥ ಒಂದು ಕೆಟ್ಟು ಬಿಡುವು ತೊಲಗುತ್ತೆ ಅಂದರೆ ನಾನು ಪ್ರಯತ್ನ ಪಡೋದು ತಪ್ಪ? ಹಾಗಂತ ನನ್ನ ಮನೆಯವ್ರನ್ನೆಲ್ಲ ಆತಂಕಕ್ಕೆ ನುಗ್ಗಿ ನೆಮ್ಮದಿಯಾಗಿರೋ ಅವರೆಲ್ಲರ ಮನಸ್ಸನ್ನ ಭಯದಿಂದ ಒದ್ದಾಡೋ ಹಾಗೆ ಮಾಡೋದು ಸರಿನಾ ಸಾಯಿನಾಥ? ಯಾವುದು ಸರಿ ಯಾವುದು ತಪ್ಪು ಏನು ಗೊತ್ತಾಗ್ತಾ ಇಲ್ಲ ಸಾಯಿನಾಥ. ಇನ್ಸ್ಪೆಕ್ಟರ್ ಹೇಳ್ದಾಗ ಮಾಡಿದ್ರೆ ನಮ್ಮ ಮನೆಯವ್ರ ನೆಮ್ಮದಿ ಎಲ್ಲ ಹಾಳಾಗತ್ತೆ. ನನ್ನ ಮನೆಯವ್ರಿಗೋಸ್ಕರ ಯಾರಿಗೇನಾದ್ರೂ ಆಗ್ಲಿ ಅಂತ ಸುಮ್ಮನಾಗ್ಬಿಟ್ರೆ ಅದು ಸ್ವಾರ್ಥ ಆಗತ್ತೆ. ನೀನೇ ಇದಕ್ಕೆಲ್ಲ ಉತ್ತರ ಕೊಡ್ಬೇಕು ಸಾಯಿನಾಥ. ಒಂದು ಅನಿಷ್ಟನ ಹೋಗ್ಲಾಡ್ಸೋ ಅವಕಾಶನ ಕೊಟ್ಟಿದೀಯ, ಅದ್ರ ಜೊತೆಗೆ ಈ ಗೊಂದಲನೂ ತಂದಿಟ್ಟಿದೀಯ. ನೀನೇ ಹೇಳ್ಬೇಕು, ಈಗ ಆ ಇನ್ಸ್ಪೆಕ್ಟರ್ ಹೇಳ್ದಾಗ ಮಾಡ್ಲಾ ಬೇಡ್ವಾ? ಮಾಡಮ್ಮ. ಮಾಡ್ಕೊಡಮ್ಮ ಪ್ಲೀಸ್. ನೂಡಲ್ಸ್ ಮಾಡ್ಕೊಡ್ತೀನಿ ಅಂದೆ. ಅಮ್ಮ ಮಾಡ್ತೀನಿ. ಯಾಕೆ ಹಿಂಗೆ ಆಡ್ತಿದ್ಯಾ ಬಿಡು. ನನ್ನ ಸೊಸೆ ಕಣೋ, ನಾನು ಎಷ್ಟಾದ್ರೂ ನೋಡಿ ಖುಷಿ ಪಟ್ಕೋತೀನಿ. ನಿನಗೇನು? ನೀನುಂಟು, ನಿನ್ನ ಸೊಸೆ ಉಂಟು. ನೋಡಮ್ಮ ನೋಡು, ಇದ್ರ ಹಿಂದೆ ಎಷ್ಟೇ ಪ್ರಭಾವಿಗಳ ಕೈವಾಡ ಇದ್ರೂ ಅವ್ರನ್ನೆಲ್ಲರನ್ನು ಹಿಡಿಲೇಬೇಕು. ಲಕ್ಷ್ಮಿ ಲಕ್ಷ್ಮಿ, ಆ ಸೀರೆ ನೋಡು, ಹಾಗೆ ನೋಡಿದಾಗ ಚೆನ್ನಾಗೇ ಕಾಣ್ತಿರ್ಲಿಲ್ಲ, ಟಿವಿಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಮ್ಮ, ಈಗ ಆ ಸೀರೆ ಚೆನ್ನಾಗಿರೋದು ಮುಖ್ಯನಾ? ನನಗೆ ಬಾಕಿದೆಲ್ಲ ಏನು ಗೊತ್ತಾಗಲ್ಲಮ್ಮ, ನನಗೆ ಅದೇ ಮುಖ್ಯ. ನರಸಿಂಹಮೂರ್ತಿ, ನೀವೇನು ಅನ್ಕೊಂಡಿದ್ದೀರಾ? ನೀವೇನು ಮಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇದೆಯೇನ್ರಿ ನಿಮಗೆ?
ಏನು ನೀವು ಪ್ರಜ್ಞೆ ಇಟ್ಕೊಂಡಿದ್ದೀರೋ ಇಲ್ವೋ? ನೀವೇನು ಪಕ್ಷದ ಮರ್ಯಾದೆನ ನೆಲಸಮ ಮಾಡಬೇಕು ಅಂದ್ಕೊಂಡಿದ್ದೀರೇನ್ರಿ? ಅಯ್ಯೋ ಗುರುಗಳೇ, ಯಾಕೆ ಇಷ್ಟೊಂದು ರಂಗಾಗ್ತಾ ಇದ್ದೀರಾ? ಏನಾಯ್ತು? ಏನಾಯ್ತಾ? ನೀವೇನು ಬೆಳಿಗ್ಗೆಯಿಂದ ಟಿ ವಿ ನೋಡಿದಿರೋ ಇಲ್ವೋ? ಗುರುವೇ, ಇಲ್ಲ, ನೋಡೇ ಇಲ್ಲ. ಅದು ರೆಸಾರ್ಟಲ್ಲಿ ಅಲ್ರಿ, ಮನೆ ಹತ್ಕೊಂಡು ಹುರಿತಾ ಇದೆ ಅಂದ್ರು ನನ್ನ ಲುಂಗಿಗೆ ಏನೂ ಆಗಿಲ್ಲ ಅಂತೀರಲ್ರಿ. ನಿಮಗೆ ರೆಸಾರ್ಟ್ ವಿಷಯನೇ ದೊಡ್ಡದ? ಟಿವಿ ನೋಡಿಲ್ಲ ಸರಿ, ಅಟ್ಲೀಸ್ಟ್ ಮೀಡಿಯಾದವರು ನಿಮ್ಗೆ ಯಾರಿಗೂ ಫೋನ್ ಮಾಡ್ಲಿಲ್ವನ್ರಿ? ನಂಗೆ ಗೊತ್ತು ಹಿಂಗೆ ಹೇಳ್ತೀರಾ ಅಂತ, ನಂಗೆ ಗೊತ್ತು. ಗುರುಗಳೇ, ಈ ಪಬ್ಲಿಕ್ಕು ಕರೆಂಟಿಗೆ ಕಾಗೆ ಟಚ್ ಆಗಿ ಕಾಗೆ ಸತ್ರು MLAಗೆ ಫೋನ್ ಮಾಡ್ತಾರೆ. ನೀರು ಹಿಡಿಬೇಕಾದ ಬಿನ್ಗೆ ಇದೆಯಲ್ಲ, ಅದು ಕಳ್ತನ ಆಗ್ಬಿಟ್ರು ನನಗೆ ಫೋನ್ ಮಾಡ್ತಾರೆ. ಇದನ್ನೆಲ್ಲ ಪಬ್ಲಿಕ್ ಹೇಳಿದ್ದ ಮೀಡಿಯಾದವರು ತೋರಿಸಿ ಹಾಕಿ ಹಾಕಿ ಉಚ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ, ಮೊಬೈಲ್ ಆಫ್ ಮಾಡಿ ರೆಸಾರ್ಟ್ಗೆ ಹೋಗ್ಬಿಟ್ಟಿದ್ದೆ. ರೀ, ನೀವು ನೆಮ್ಮದಿಯಾಗಿರ್ಬೇಕು ಅಂತ ನಮ್ಮ ನೆಮ್ಮದಿ ಎಲ್ಲ ಕೆಡಿಸ್ತಿದ್ದೀರಲ್ರಿ? ನಂಗೆ ಗೊತ್ತು ನೀವು ಹಿಂಗೆ ಹೇಳ್ತೀರಾ ಅಂತ, ನಂಗೆ ಗೊತ್ತು. ಆದರೂ ನೀವು ಯಾಕೆ ಹಿಂಗೆ ಹೇಳ್ತೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂಥದ್ದು ಏನಾಯ್ತಾ? MLA ನರಸಿಂಹಮೂರ್ತಿ ಅವರಿಂದ ಪೊಲೀಸ್ ಅಧಿಕಾರಿಗೆ ಬೆದರಿಕೆ. ಹೇಳಿ ಸರ್. ಏನು ಹೇಳೋದಿನ್ ತಲೆ, ನನ್ನ ಮಾತು ಕೇಳಲ್ಲ ಅಂತೀಯಾ? ನೋಡ್ರಿ ಅಲ್ಲಿ ನಿಮ್ಮ ಪ್ರತಾಪನ ಬೆಳಿಗ್ಗೆಯಿಂದ ಹಾಕೊಂಡು ರುಬ್ತಾ ಇದ್ದಾರೆ ನೋಡಿ. ಸ್ವಲ್ಪ ಏನಯ್ಯ ನನ್ನೇ ಎದುರಾಕೋತೀಯಾ? ಸರ್, ಕೆಲಸದಲ್ಲಿರೋ ಆಸೆ ಇದೆಯೋ ಇಲ್ವೋ ಎಷ್ಟು ಸ್ಫೂರ್ತಿದೆ. ಪೊಲೀಸ್ ಅಧಿಕಾರಿ ಶೈಲೇಶ್ ಎಂಬುವರಿಗೆ ಬೆದರಿಕೆ ಒಡ್ಡಿದ್ದಾರೆಂಬ ವದಂತಿ. ಹೇಳಿದ ಕೆಲಸ ಮಾಡೋದು ಅಷ್ಟೇ ನಿನ್ ಕೆಲಸ. ಕೆಲವು ಕೆಲಸಗಳನ್ನ ಮಾಡಬಾರ್ದು ಅಂದ್ರೆ ಮಾಡಬಾರ್ದಷ್ಟೇ. ಇದಕ್ಕೆ ಪ್ರತಿಕ್ರಿಯಿಸುವಂತೆ MLA ನರಸಿಂಹಮೂರ್ತಿ ಅವರನ್ನು ಸಂಪರ್ಕಿಸಲು ಹೋದಾಗ ಅವರು ನಮ್ಮ ಯಾವುದೇ ಸಂಪರ್ಕಕ್ಕೂ ಸಿಗುತ್ತಿಲ್ಲ. ಬಿಡಲ್ಲ ಗೋವಿಂದ, ಆ ಇನ್ಸ್ಪೆಕ್ಟರ್ ಮಾತ್ರ ಸುಮ್ಮನೆ ಬಿಡಲ್ಲ. ನೀವು ಸುತ್ತಿ ಬಳಸಿ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅದೇನು ಅಂತ ನೇರವಾಗಿ ಹೇಳಿ. ಹೇಳ್ತೀನಿ ಸಿಸ್ಟರ್, ಕೋಪ ಮಾಡ್ಕೋಬೇಡಿ. ನಾನು MLA ನರಸಿಂಹಮೂರ್ತಿ ಅವರ PA. ನಮ್ಗಿಲ್ವಾ ಸಿಸ್ಟರ್ ಕಾಫಿ?